ಹಲೋ ಗೈಸ್, ಎಲ್ಲರಿಗೂ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮಾರ್ಕ್ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರು ನಟನೆ ಮಾಡಿರುವಂಥ ಮಾರ್ಕ್ ಚಿತ್ರ ನಿನ್ನೆ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ. ಸಿನಿಮಾ ನೋಡ್ಕೊಂಡು ಬಂದಾಗಿದೆ. ಬನ್ನಿ, ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಅಂತ ಮಾತಾಡೋಣ. ಮೊದಲಿಗೆ ಪಾಸಿಟಿವ್ಸ್ ಕಡೆ ಬರೋದಾಗಿದ್ದರೆ, ಕಿಚ್ಚ ಸುದೀಪ್ ಸರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಸುದೀಪ್ ಸರ್ನ ಎಷ್ಟು ಸ್ಟೈಲಿಶ್ ಆಗಿ ತೋರಿಸ್ಬೇಕು ಅಂದ್ಕೊಂಡಿದ್ರು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಟ್ರೈಲರಲ್ಲಿ ಹೇಳ್ದಾಗೇ 18 ಜನ ಮಕ್ಕಳು ಕಾಣೆಯಾಗಿರ್ತಾರೆ. 18 ಅವರಲ್ಲಿ ಅವ್ರನ್ನ ಕಂಡುಹಿಡಿಬೇಕು. ಈ ಕೇಸ್ನ ನಮ್ಮ ಅಜಯ್ ಮಾರ್ಕಂಡೇಯ ಆಕಾ ಮಾರ್ಕ್ ಅವರು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಸ್ಟೋರಿ ಆಗಿರುತ್ತೆ. ಇದ್ರ ಜೊತೆ ಪಾಲಿಟಿಕ್ಸ್ನ ಸ್ವಲ್ಪ ಬ್ಲೆಂಡ್ ಮಾಡಿ ಚೆನ್ನಾಗಿ ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಥರ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ಮೂವಿ. ಒಂದೇ ಗ್ರಿಪ್ಪಲ್ಲಿ ಸ್ಟೋರಿ ಲೈನು ಒಂದೇ ಲೈನಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಪಾಸಿಟಿವ್ಸ್ ಕಡೆ ಬರೋ ಆಗಿದ್ದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ಆಗಿರಲಿ, ಲೋಕನಾಥ್ ಅವರ ಮ್ಯೂಸಿಕ್ ಸೀರಿಯಸ್ಲಿ ಹೇಳಬೇಕು ಅಂತಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ಮ್ಯಾಕ್ಸ್ ಅಗೇನ್ ಮಾರ್ಕಲ್ಲಿ ಕೂಡ ಆ್ಯಂಗ್ರಿ ಯಂಗ್ ಮ್ಯಾನ್ ಲುಕ್ಕಲ್ಲಿ ಕಾಣಿಸ್ಕೊಂಡಾಗ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ ಅಂತ ಹೇಳ್ಬೋದು. ಆ್ಯಂಡ್ ಮೂವಿ ಕಲರ್ ಗ್ರೇಡಿಂಗ್ಸ್ ಆಗಿರಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಸಲ ಕ್ರಿಸ್ಮಸ್ಗೆ ಒಂದು ಒಳ್ಳೆ ಮೂವಿನೇ ಡೆಲಿವರಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಗೆಟಿವ್ಸ್ ಕಡೆ ಬರೋದಾಗಿದ್ದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಒಂದೆರಡು ಕಡೆ ಸಿನಿಮಾ ಲ್ಯಾಗ್ ಅಂತ ಅನಿಸುತ್ತೆ. ಅದು ಬಿಟ್ಟರೆ ನನಗೆ ಅಷ್ಟೆಲ್ಲೂ ಬೇಜಾರಂತ ಏನು ಅನಿಸಿಲ್ಲ. ಆ್ಯಂಡ್ ಕತೆಗೆ ಎಲ್ಲಿ ಹೆಂಗೆ ಬೇಕೋ ಆ ಥರ ಗ್ರಿಪ್ನ ಹಿಡ್ಕೊಂಡೇ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ಥರನೇ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಮತ್ತು ಮ್ಯಾಕ್ಸಲ್ಲಿ ಹೇಗೆ ಮೊದಲು ಯಾಕೆ ಸಸ್ಪೆಂಡ್ ಆಗಿದ್ದರು, ಹಿಂದೆ ಏನು ನಡೆದಿತ್ತು ಅಂತ ಸ್ಟೋರಿ ಹೇಳ್ದಲ್ಲೇ ಇರ್ತಾರೋ ಅದೇ ಥರನೇ ಮಾರ್ಕಲ್ಲೂ ಯಾಕೆ ಸಸ್ಪೆಂಡ್ ಆಗಿದ್ದರು ಏನು ಅಂತ ಎಲ್ಲೂ ರಿವೀಲ್ ಮಾಡೋದಿಲ್ಲ. ಅದರ ಬ್ಯಾಕ್ ಸ್ಟೋರಿ ಎಲ್ಲೂ ತೋರಿಸೋದಿಲ್ಲ. ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನನಗಿನ್ನೆಲ್ಲೂ ಸ್ಟೋರಿ ಆಗಲಿ ಕತೆ ಆಗಲಿ ಏನೂ ಡಿಸಪಾಯಿಂಟ್ ಆಗಿಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಆ್ಯಂಡ್ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಫಸ್ಟ್ ಹಾಫಲ್ಲಿ ಒಂದು ಬ್ರಿಡ್ಜ್ ಸೀಕ್ವೆನ್ಸ್ ಮೇಲೆ ಒಂದು ಆ್ಯಕ್ಷನ್ ಸೀನ್ ನಡೆಯುತ್ತೆ. ಆ ಆ್ಯಕ್ಷನ್ ಸೀನ್ ಮಾತ್ರ ತುಂಬ ಸ್ಟೈಲಿಶಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಕಾಳಿಮಾ ಮುಂದೆನೂ ಆಗುವಂಥ ಒಂದು ಫೈಟ್ ಸೀಕ್ವೆನ್ಸ್ ಅದು ಕೂಡ ಆಗಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಡ್ಯಾನ್ಸ್ ಸೀಕ್ವೆನ್ಸಸ್ ಆಗಿರಲಿ, ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸುದೀಪ್ ಸರ್ ಅವರು. ಎಸ್ಪೆಷಲಿ ನನಗೆ ಮೂವಿ ಸಖತ್ ಇಷ್ಟ ಆಯಿತು. ಸೊ ಇದಕ್ಕೆ ನಾನು 4/5 ಸ್ಟಾರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಶುಭ ದಿನ.